ಶ್ರೀ ಚನ್ನಮಲ್ಲಿಕಾರ್ಜುನ. ಒಂದಕ್ಕ ನೂರಾಗಲಿ ಸಂಖ್ಯೆಗೆ ಸಾವಿರಾಗಲಿ ರೈತರಿಗೆ ಸುಖ ಸಿಗಲಿ ಭಗವಂತ. ಓಂ ಶ್ರೀ ರೈತ ದೇವೋಭವ ಅಷ್ಟಲಕ್ಷ್ಮೀ ನಾರಾಯಣ ನಮ. ನಂಬಿಗೊಳ್ಳ ನಾಯಿ ಸಾಕಿರು ನುಡಿತದ ಹಾಲಕ್ಕೆ ನುಡಿತದ ಹಾಲಕ್ಕೆ ನುಡಿತದ ಹಾಲಕ್ಕೆ ನುಡಿತದ ಹಾಲಕ್ಕೆ ನುಡಿತದ ತಾಯಿ ಬಲಾಭಾರಿ ಅದು ಬಲಾಭಾರಿ ಅದು ಗುರುಭಕ್ತಿ ಕಲ್ಯಾಣ ಭಕ್ತಿ. का बा मामा परवा वाट चुकून आलो बल्लाचं मग काय ना राहू दे काय ना एको जातीच्या बोल ना घेऊन मागितलो बा तुला मी घेऊन मागितलो का 5-50 मिळेल काय ना वाटून बी दिलो मग ते मिळेल चान्स बोलून काय ना गाव बी सोडण्याचं मळे बी सोडण्याची तू अशा रस्ता कशी बा मामा. का करू मामा वाटतं काय गावा म्हणजे मागाला वाटतं पैसे नाही ऊट नाही त्याच्याकडनं का करू म्हणून कशी 4 मळे बघा मी इकडं आलो. तो आल्याला मला माहीत नाही. तो आल्याला माहीत असलं तर मी दुसरीकडे जात होतो. माझं पोट भरणं कावा म्हणजे त्याला मळ्यामध्ये आला कशी करते पुढं तुझ्याकडे लागलं बाबा. परवा बी अशीच वल्लाचं राहू दे म्हणून घेऊन मागितलो ते काही बोलते ती मीच लोकांच्या टाळावर हात तोच मी हिंडतो तसल्यामध्ये तूच माझ्या टाळावर हात तोवाಲ್ಸ್ की ಭಾವಮ್ಮ. ನೋಡಪ್ಪ ನಮ್ಮಪ್ಪ ನಮ್ಮ ಮುತ್ಯಾಗಳು ಎಲ್ಲರೂ ಕೂಡಿ ಆಡಿದ್ದವು ಊರುಗಳು ತೊಟ್ಪಟ್ಟಿಗಳು ಅದಾವು. ಒಂದು ನಂಬಿಕೆ ಮ್ಯಾಗ ಒಂದು ವಿಶ್ವಾಸ ಮ್ಯಾಗ ನಾವು ಬೇಡಿಕೆ ಮಾಡ್ಕೊತ ಹೋಗ್ತೀವಿ. ಅಂಥದ್ರಾಗ ಈ ಮೊದ್ಲ ಕಾಲ್ಮಾನ್ ಸೂಕ್ಷ್ಮ ಬಂದಾವ. ಏನಪ್ಪ 4 ಮನೆ ತಿರುಗಾಡು ಇಬ್ಬರು ಕೂಡಿ ಹೊಟ್ಟೆ ತುಂಬುವಲ್ತು ಆಡ್ಕೊಳ್ತು ಊರಾಗ ಏನು ಇಲ್ಲ ಯಾವಾರ ಆ ಕಡೆ ಏನು ಇಲ್ಲ ಹಾಟಿ ತಪ್ಪಿ ಬಂದಂಗೆ ಆಗ್ಯದ ನಡಿ ಇಬ್ಬರು ಕೂಡಿ ಹೋಗು. ನೋಡ್ರಿ ಮಾಮ ಇವತ್ತಿಗೆ ಇನ್ನ 10 ವರ್ಷಕ್ಕಾದ್ರೂ ನಿಮ್ಮ ಕಡೆ ನಾನು ಬರ್ಬೇಕಾಗದ ನಮ್ಮ ಕಡೆ ನೀವು ಬರ್ಬೇಕಾಗತ್ತ. ನಾವು ಬಂದಾಗ ಆ ಕಡೆ ತೊಗೊಂಡು ನಮಗೂ ಏನು ಕಾಯಕೈತಿ ಮಾಡ್ಬೇಕು ನೋಡಪ್ಪ. ಈ ಬಂದೇನಪ್ಪ ಬಂದಿದ್ದ ವಿಚಾರ ಮಾಡಬೇಡ. ಈಗ 4 ಮನೆ ತಿರ್ಗೊಂಬ ನೀನು ಹಾದಿ ತಪ್ಪಿ ನಮ್ಮ ಊರ ಕಡೆ ಬಂದ್ರೆ ನಿನಗೂ ತೊಗೊಂಡು ನಾ ತಿರುಗಾಡ್ತೀನಿ. ಏನು ಮಾಡ್ತಪ್ಪ ಈಗ ಮೊದಲೇಗತ್ಲೂ ದಾನ ಧರ್ಮ ಅನ್ನೋದಿಲ್ಲ. ನಡಿ ಆದಷ್ಟು ಆಗಲಿ ಒಂದು 4 ತೊಟ್ಪಟ್ಟಿ ಅದಾವ ಅಡ್ಡಾಡಿ ಹೋಗಂಬ. ಹಾಲಕ್ಕೆ ನುಡಿತದ ತಾಯಿ ಹಾಲಕ್ಕೆ ನುಡಿತದ ಹಾಲಕ್ಕೆ ನುಡಿತದ ಬಹುಶಃ ಹೇಳತ್ತೀನಿ ಮನೆಯದು ಬಹುಶಃ ಹೇಳತ್ತೀನಿ ಮನದ ಲೆಕ್ಕ ಜಾಗದ ಲೆಕ್ಕ. ಯಾಕವ ಸಾಕರ್ತಿ ಆರಾಮದಿ ಆರಾಮದಿನವ. ಈ ಮನಿದು ಸಂಸಾರದು ಹೊಲದ್ದು ಮರಿದು ಮಕ್ಕಳದು ಎಲ್ಲ ಭಾಳ ಚಂದ ಅದೇವ. ಈ ವರ್ಷ ನಿಮ್ದು ಕುಂದ್ರಿಸಿ ಕೇಳಿದ್ರೆ ಒಂದು 4 ಮಾತು ಹೇಳ್ತೀನಿ ಬಹುಶಃ ಹೇಳ್ತೀನಿ. ಬಹುಶಃ ಹೇಳೋದು ಬೇಡಪ್ಪ ನನ್ನ ಮಕ್ಕಳು ಇಲ್ಲ ನಮ್ಮ ತೋಟಕ್ಕೆ ಇವರು ಇಜಾಟಕ್ಕೆ ಹೋಗ್ಯಾರೋ ಅವ್ರು ಬಂದಿಲ್ಲ. ವರ್ಷ ಬಲ ಭಾರಿ ಹೇಳ್ಯಾದ ರಾತ್ರಿ ತಿರುಗಿನಿ 3 ದಿವಸ ಊರಾಗ ಎಲ್ಲ ಚಲೋ ನೋಡ್ದದ. ಮನೆ ಜಾಗದಾಗ ಅಂಗಳದಾಗ ಮುಸುರಿ ನೀರು ಚೆಲ್ಲಬೇಡ. ಈ ಅಂಗಳದಾಗ ಒಂದು ಶರಪತಿ ತಿರುಗಾಡ್ತದ ಹೊಡಿಬೇಡ. ದೇವರದಾದ ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ಒಂದು ವಾರ ಒಪ್ಪತ್ತು ಮಾಡು. ಈ ವರ್ಷ ಚಂದ ನೋಡ್ದದ ಹಾಲಕ್ಕಿ ಬರುವ ವರ್ಷ ನಟಿಗೆ ಆರಿಸಿ ಮನೆ ಕಟ್ತಿದ್ದಿ ತಾಯಿ. ಈ ವರ್ಷ ನಂದು ರಾತ್ರಿ ಹರಕಿ ಧರ್ಮ ಕೂಡು ದೇವರ ಹೆಸರು ಕೊಂಡಾಡ್ತೀವಿ. ಅವ ಅಕ್ಕಿ ಹಾಕು ದೇವ್ರ ಹೆಸರು ಹೇಳ್ರಿ. ನಿಮ್ಮ ದೇವ್ರ ಹೆಸರು ಹಾಕಿವ. ದೇವ್ರ ಹೆಸರು ಯಾವ ಮನೆ ದೇವ್ರ ಹೆಸರು ಜಯಾಜಾವಂತವಾಗಲಿ ಮನಿ ಗುರುವಿಗೆ ದಾನ ಮುಟ್ಟಲೆ ಮನಿ ಹಿರಿಯರಿಗೆ ದಾನ ಮುಟ್ಟಲೆ ವಿಜ್ಞಾನ ದೇವಗ ದಾನ ಮುಟ್ಟಲೆ ಕೊಡೆ ಕಲ್ಲ ಬಸವಣಗ ದಾನ ಮುಟ್ಟಲೆ ಬಾಜೋಡಿ ಬಸವಣಗ ದಾನ ಮುಟ್ಟಲೆ ಸೌದತ್ಯಲ್ಲಂಗ ದಾನ ಮುಟ್ಟಲೆ ತುಳಜಾಪುರಂಬಾವಿಗೆ ದಾನ ಮುಟ್ಟಲೆ ಗತ್ತರ್ಕೆ ಭಾಗ್ಯವಂತಿಗೆ ದಾನ ಮುಟ್ಟಲೆ 100 ರಕ್ಕಂಗ ದಾನ ಮುಟ್ಟಲೆ 100ಕ್ಕೆ 100 ಸಂಚಿಕೆ 1000 ಹೆಡ್ಕಿಲೆ ವನ ತುಂಬಿ ಗೋಳಿಗೆ ಕೊಡತಕ್ಕ ಮೇಲುಗೈವಾಗಲಿ ಪಾಂಡುರಂಗ ಎಲ್ಲವ ತಗೋರಿ ಗುರುಗಳ ಕಲ್ಯಾಣ ಬರೋ ಮಾತಾಯ ಅಯ್ಯೋ. फंकल्या भारी कोंबड्या भारीच्या उभा तर चांगलं तुझ्या ओळखीचं गाव आहे. जरा चांगल्यानं माणसं पण कर बच्चा. मी राहतो पाठीमागं टेन्शन घेऊ नको. का टेन्शन घेऊ नको मामा मी उचलून देतो सोप. लोक बच्चा ओळखीचं गाव आहे तुझ्या. का बी करून कशी एक पैंकी एक पडशा फुरचे काम कर मारून जाऊन सोड मग ह्या घरात फंकल्या भारी सोड नको. बघ काय होतं मी राहतो पाठीमागं तुझ्या.
घे बघा ह्या पंकल्या भरल्याच्या बघ, भरले की पंकल्या कोंबड्या भरल्याच्या सोड नको. काही बाई जायच्या बा ह्या भैया बाबा एक एक भगवंता काय ना दोन पांडुरंगा कुठे बसली तरी बा समोर बच्च्या दोन गोष्टी ह्याला. हा मामा ओळखीचं घर आहे ना तुझं का द्या आज का होतं चांगलं धन ग. यायच्या बघ चोप तू चोप हा दोन गोष्टी बोल मागं राहतो मी. बात आहे ಹೊರ ಬಾ ಯವ್ವ मला भारी ಆದ ಬಂದಿ ನೀವು ಭಾಳ ದಿನ ಆಯ್ತು ಬಂದಿದ್ದಲ್ಲ ಮತ್ತು ಅದಕ್ಕೆ ಬಂದಿ ನೀವು ಮೊದಲು ಅಪ್ಪ ಅಂತ ಬರ್ತಿದ್ದ ಅಪ್ಪ ತೀರ್ಕೊಂಡ ಹಿಂಗಾಗಿ ಏನೆಲ್ಲ ಬರೋದು ಆಗಿಲ್ಲ ಮತ್ತು ಅವ್ನ ಕಾಯಕ್ಕೆ ನನಗೆ ಬಂದದ ಮಾಡ್ಬೇಕಲ್ಲವ ಹಾಂ ಮತ್ತು ಇದು ಕುಲದ್ಲಿಂತ್ರ ಮೊದಲೇ ತಳದ್ಲಿಂತ್ರ ಬಂದದಲ್ಲ ಅದಕ್ಕೆ ಈ ಜೀವನ ಒಂದು ಮಾಡ್ಕೊಂಡು ಹೊಂಟಿ ನೀವು ಕಟ್ಟಿನಿ ಅವ ರಾತ್ರಿ ಅಡ್ಡಾಡಿನಿ ಊರಾಗ ಅಕ್ಕಿ ಪಣ ಕಟ್ಟಿನಿ ಮಾಮ ಸೊಬ್ಬ ಹಾ ಇವರು ನಮ್ಮ ಗುರುಗಳ ತಿಳುಗೋಳದ ಸ್ವಾಮಿ ಅಂತವ್ರು ತಿಳುಗೋಳದಿಂತ್ರ ಬಂದಾರ ನೋಡವ್ವ ಈ ವರ್ಷ ಬರ ಭಾರಿ ಅದು ಈ ವರ್ಷ ಮನಿದು ಜಾಗದು ಸಂಸಾರದು ಹೇಳಬೇಕಾಗ್ಯದ ಬಹುಶಃ ಎಲ್ಲಿ ಹೋಗ್ಯಾನ ಅಣ್ಣ ಒಟ್ಟ ಈ ವರ್ಷ ಈ ಆಡಂಬರದಲ್ಲಿ ಬರಪ್ಪರಿ ಮನೆಗೆ ಬೆಳಕಾಗೋದದು ಒಟ್ಟ ಇದು ಅವುತ್ರ ಅಮಾಸೆ ದಾಟ್ಯಾದ ಶಿವರಾತ್ರಿ ಅಮಾಸೆ ಹುಡುಕೊಂಡು ಉಗಾದಿ ಪಾಡ್ಯ ಒಳಗೆ ಒಂದು ಬೆಳಕಾಗೋದದು ನಿನ್ನ ಮನೆಗೆ ಒಟ್ಟ 7 ಅವತಾರ ಚಕ್ರ ಮೇಲೆ ಬಂದಿದ್ದಿ ಈ ವರ್ಷ ನಿನ್ನ ಕೈಲಿ ಹರಕಿ ಕೂಡು ದೇವರ ಹೆಸರು ಕೊಂಡಾಡ್ತೀನಿ ಮುಂದಿನ ವಿಚಾರ ಹೇಳಬೇಕಾಗ್ಯದ ತಾಯಿ ನೀನು ಬುಡ್ಬುಡ್ಕ್ಯಾ ನಮ್ಮ ಮನೆಗೆ ಚಲೋ ಆಗಂತದು ಹೇಳಪ್ಪ ಮತ್ತೇನು ನಮ್ಮ ಹಿರಿಯರ ಹೋಗ್ಯಾರು ಇನ್ನು ಮಕ್ಳು ಮರಿಗ್ಯಾರ ಇದ್ದು ದನ ಕರಿ ಮೊಮ್ಮಕ್ಕಳು ಎಲ್ಲ ಚಲೋ ಹಿಂಗೆ ನೋಡವ್ವ ದನ ಕರ ಹಿಡ್ಕೊಂಡು ಎಲ್ಲ ರೀತಿಯಿಂದ ಚಂದ ಅದ ಮನೆ ಮಕ್ಕಳು ಸಂಸಾರ ಒಳಗೆ ಚಂದ ಆಗ್ತದೆ ಆಡು ಅಂಗಳ ಹಿಡ್ಕೊಂಡು ಚಂದ ಆಗ್ತದೆ ಈ ಜಾಗದಾಗ ಲಕ್ಷ್ಮಿ ತಿರುಗಲಾಕತ್ತಾಳು ಈ ಅಂಗಳದಾಗ ಒಂದು ಶರಪ ತಿರುಗಾಡ್ತದೆ ಹೊಡಿಬೇಡ ದೇವರದಾದ ಉಂಡಿದ ಮುಸುರಿ ನೀರು ಅಂಗಳದಾಗ ಚೆಲ್ಲಬೇಡ ಮನೆ ಗುರುವಿನ ಬೆಳಕು ಬಹಳದ ತಾಯಿ ಮಂದಿ ಬಲ ಇಲ್ಲ ಮನುಷ್ಯರ ಬಲ ಇಲ್ಲ ಕುಲದ ಬಲ ಕಮ್ಮದ ನಿನಗೆ ಪರಕುಲದ ಬಲ ಹೆಚ್ಚದು 3 ವರ್ಷ 3 ತಿಂಗಳ ಮಸ್ತ ಕಾಡಿ ಹೋಗ್ಯಾದ ಈ ಅಮಾಸಿಗಿನಿಂದ ಸರದದ ತಾಯಿ ಶಿವರಾತ್ರಿಲಿಂದ ನಿನ್ನ ಕೈ ಮೇಲೆ ಬೆಳಕಾಗ್ತದೆ ಶುಕ್ರವಾರ ಮಂಗಳವಾರ ಪಾಲ್ಸಾಯಿ ಚಂದಂಗನೆಲ್ಲ ಮನಿ ಮಾರಿ ಎಲ್ಲ ಒರೆಸು ಮುಂಜಾನೆ ಸಂಜೆಗೆ ಟೈಮ್ ಪೂಜೆ ಮಾಡು ಎಲ್ಲ ಚಲೋ ಆಕ್ಕದ ಬರ್ರಿಗ್ರಿ ಮುಂದೆ ಬರ್ರಿ ಮಾತು ನಮ್ಗೆ ಚಲೋ ಆಲಿ ಮಾತು ನಾವು ಕೊಡ್ತೇವೆ ನಿಮಗೆ ಅಲ್ಲಿ ಏನಮ್ಮ ಅಣ್ಣ ಹುಡುಗರು ಈಗ ಒಬ್ಬ ಗಾಡಿ ತೊಗೊಂಡು ಹೋದ್ರೆ ಒಂದು ಹುಡುಗ ಊರಾಗ ಹೋಗೈತ್ರಿ ಒಟ್ಟು ದವಾಖಾನಿಗೆ ಹೋಗಿ ಬರ್ಬೇಕಂತೇಳಿ ಹೋಗ್ಯಾರ ಹುಡುಗರು ತೊಗೊಂಡ್ರಿ ಆರಾಮದಿಯಲ್ಲವ ನೀ ಆರಾಮದೇವ್ರಿ ಏನು ಹಿಂಗ ಹೇಳ ಹೋದ್ರೆ ಎಷ್ಟೋ ಮಂದಿ ಏನ್ ಮಾಡುದು ನೋಡ ಸಿರ್ಸಲ್ಕ್ ಹೋಗಿ ಬಂದೇವ್ ಬರ್ಬಿಡ್ದ ಸೋಮವಾರ ಬಂದೇವ್ ಮುನ್ಸಿಪ್ರ ಕಲಾಸ ನಾವು ಏನಾಗಿತ್ತಮ್ಮ ಏನು ಇಲ್ಲ ಏಕಾಏಕಿನ ನೋಡಪ್ಪ ಏನು ಇರ್ಲಿರ್ಲಮ್ಮ ಭಗವಂತ ಅದಾನ ಆ ತಾಯಿ ಮೇಲೆ ಎಲ್ಲ ಭಾರ ಹಾಕಿ ಹೋಗಿ ಎಲ್ಲ ಚಲೋ ಆಕೈತಾ ಅಮ್ಮ ಯಪ್ಪ ಬಲ ಭಾರಿ ಅದ ಈ ಮನೆಯದು ಬಲ ಭಾರಿ ಅದ ನಾಟಕ ಬಲ ಭಾರಿ ಅದ ಈ ಮನೆಯದ ಬರವಾ ಸೌಕರ್ತಿ ಯಾರದ್ರಿ ಬರ್ರಿ ರಾತ್ರಿ ಅಡ್ಡಾಡಿ ಸ್ವಲ್ಪ ಪಣ ಕೊಡ್ಬೇಡ್ರಿ ನಮ್ಮ ಏನ್ ಬಾ ಬಿಡ್ಬಿಡ್ಕ ಬಾ ದಿನ ಆತ್ ಮಂದಿ ಇಲ್ಲ ಏನ್ ಮಾಡ್ತೀಪ ಬರೋದಾಗಿಲ್ಲ ಬಂದೀವಿ ಹಾ ಏನ್ ಬಾ ಮನ್ಯಾಗ ಯಾರು ಹಿರಿಯಾರಿಲ್ಲ ಏನಿಲ್ಲ ಮತ್ ಬಾ ದಿವ್ಸಕ್ ಬಂದಿರಿ ನೀವು ಏನ್ ಮಾಡ್ತೀಪ ಹಾಲಕ್ಕೆ ಯಾವಾಗ ನಡೀತದ ಅವಾಗ ಬರ್ಬೇಕಾಕೈತಿ ಸುಮ್ನೆ ಬರೋರಲ್ಲ ನಾವು ನೀ ಹೇಳಿದ ಮಾತು ಆಗು ಕೆಲಸ ಹಿಡದ ಲೆಕ್ಕ 4 ಮಂದಿಯಾಗ ಕೊಡಂಗ ಆಗ್ಬೇಕು ಕೈ ನಿನ್ನ ಮನುಷ್ಯನಾಗ ಇಟ್ಟಿದ ಗುರಿ ಕರೆಕ್ಟ್ ಆಗಂಗ ಹೇಳ್ತೀನಿ ಒಂದು ಶರ್ತ ಕಟ್ಟಿ ಕೇಳು ಈ ವರ್ಷ ಬರೋ ವರ್ಷ ಅನಟಿಗೆ ಹಸರ ಜಂಡಕ್ಕೆ ಮೇರಿಬೇಕು ನೀ ಆ ಪ್ರಕಾರ ಹೇಳ್ತೀನಿ ಬರೋಬ್ಬರಿ ಬಿಳಿ ಅರಿವಿ ಹಾಕೊಂಡ್ ಹೌದ್ ಅನ್ನಂಗೇನಲ್ಲ ಅಡ್ಡಾಡ್ಬೇಕು ನೀ ಬರೋಬ್ಬರಿ ಆಕೈತಿ ಮುಂದಿನ ವರ್ಷ ನೋಟಿಗೆ ಅದಪ್ಪ ನಾ ಎಲ್ಲ ಊರಾಗ ಅಡ್ಡಾಡ್ಬೇಕತ್ತ ನೀವು ಮಂದಿ ಏನ್ ಮಾಡ್ತೈತಿ ನೀವು ಮಾಲ್ ಮುಂದೆ ಕೊಂಡ ಅಂತೇಳಿ ಕಾಲ್ ಹಿಡ್ದ ಜಗ್ಗಾಗತ್ತಾರ ಲೆಕ್ಕದ ಮೇಲೆ ಹಿಂಗ ನಡೆದದು ಜೀವಕ್ಕೆ ಶಾಂತಿ ಎಲ್ಲ ಮಾಡೋ ಕೆಲಸ ಶುದ್ಧ ಆಗಬಾರದು 8 ಜನ ಚಲೋ 8 ಜನ ಸುಮಾರ ತಿಂಗಳ ಚಲೋ ತಿಂಗಳ ಸುಮಾರ ಅಮಾಸಿಗೆ ಹುಣಿವಿಗೆ ಕಾಡುಣಿಕೆ ಕೊಡ್ಲಾಕತ್ತದ ಮನ್ಯಾಗ ಲಕ್ಷ್ಮಿ ನಿದ್ರಬಲತು ಜನ್ಮಕ್ಕೆ ಗಂಟು ಬಿದ್ದದ ಇದಿ
ಒಟ್ಟ 4 ಮಂದ್ಯಾಗ ನಿಂದ ನೆರೆದಿದ ಜಲಮ ಹವದಾಗಿದ ಜಲಮ ಅಲ್ಲಾಗಿ ಹೊಂಟದ ಸಂಸಾರದಾಗ ಬಹಳ ಕಾಡ್ಲಿಕತ್ತದ ಕಂದ ಒತ್ತಟ್ಟೆ ಕರ ಒತ್ತಟ್ಟೆ ಮಾಡಿಬಿಟ್ಟದ ಸಂಸಾರ. ಇಷ್ಟೊತ್ತಿಗೆ ಒಂದು ಕಲ್ಯಾಣ ಕೆಲಸ ಆಗ್ಬೇಕಾಗಿತ್ತು, ಆಗಿಲ್ಲ ಇನ್ನು ಮನ್ಯಾಗ. ನೋಡಪ್ಪ ಮುತ್ಯ, ಒಟ್ಟ ಊರು ಅಡ್ಡ 20-25 ಊರು ಅಡ್ಡಾಡಿ ಸಾಕಾಗೈತಿ. ಒಟ್ಟು ಯಾರು ಹೆಣ್ಣನ್ನು ಕೊಡುವಲ್ರಿ ನನಗೆ. ಏನು ಮುತ್ಯ, ಇದೊಂದು ಕಲ್ಯಾಣ ಕೆಲಸ ಮಾಡು, ನೋಡು, ನನ್ನ ಭವಿಷ್ಯ ನೋಡಿ ಹೇಳ. ಆಕೈತಿ ಏನು ಆಗುದಿಲ್ಲ ನೋಡಪ್ಪ, ನೀನ ಏನು ಮಾಡ್ತಿ ಮಾಡ. ಮನದ ಲೆಕ್ಕ, ಜಾಗದ ಲೆಕ್ಕ, ಹಿರಿಯರ ಲೆಕ್ಕ ಎಲ್ಲ ಸುದ್ದ ಅದ. ಆದ್ರೆ ನಿನಗೆ ಒಂದು ಸ್ವಲ್ಪ ಸುಳಿನ ಸುಮಾರು ಆದ ನಿಂದು. ಅದಕ್ಕೇನದ್ಲ ಕಲ್ಯಾಣ ಕೆಲಸ ಆಗೋಲ್ತು. ಅನ್ಕೊಂಡಿದ್ದು ಒಂದು 3 ಚಟ ಅದಾವು, 3 ಚಟ ಬಿಡು. ಹೌದು ನನಗೇನದ್ಲ ಹಸಿರು ಜೆಂಡ ಕಸ್ತೀನಿ. ಮುಂದಿನ ವರ್ಷ ನೋಡಿ ಕಲ್ಯಾಣ ಕೆಲಸ ಆಗಂಗೆ ಮಾಡ್ತೀನಿ. ನಾ ಮುಂದಿನ ವರ್ಷ ಬಂದಾಗ ತುಂಬಿದ ಏರ್ ಮಾಡಿ ಕಳಿಸ್ಬೇಕು ನನಗೆ. ಕಳಿಸ್ತಾನೆ ಆಯ್ತು ಬಿಡ್ಬಿಡಿಕ್ಯಾ, ನೀನು ಹರಿದಾವಲ್ಲ ವರ್ಷ ಬರತಿ. ಇದೊಂದು 5 ರೂಪಾಯಿ ಅದಾವ, ಇದ ದೊಡ್ಡದು ಮಾಡ್ಕೊಂಡ ಹೋಗಪ್ಪ. ಏನ್ ಮಾಡುದು, ನಮ್ಮ ಕಡೆನು ಎಲ್ಲ ಈಗ ಬಡತನ ಸ್ಥಿತಿ ಐತಿ. ಮುಂದೆ ದೇವ್ರು ಕೊಟ್ಟಂದ್ರೆ ಕಲ್ಯಾಣ ಕೆಲಸ ಆತ ತಿಳ್ಕೊ. ಇದು 5 ರೂಪಾಯಿ ಮುಂದೆ 5 ಲಕ್ಷ ಕೊಡಂಗ ಮಾಡ್ತಾನ. ಅಲ್ಲ ಅಂದ್ರೆ ನಿನ್ನ 5 ರೂಪಾಯಿ ತಗೊಂಡು ನಿನ್ನ ಮದುವೆ ಮಾಡಿಸ್ಲ್ಯಾನ? ಹಂಗಲ್ಲಪ್ಪ, 5 ರೂಪಾಯಿ ಅಲ್ಲ. ಮತ್ ನಿನಗೆ ಈಗ ಆತ ವರ್ಷ ಬರತಿ. ಇದು 5 ರೂಪಾಯಿ ತಗೋ ಆತಪ್ಪ ಅಂದ್ರೆ ನಿನಗೆ ನಿನ್ನ ಮನೆಗೆ ಹುಡುಕಾಡ್ಕೊತ ಬಂದ ನಿನಗೆ ಫುಲ್ ಐಡಿ ಮಾಡಿ ನಿನಗೆ 5 ಲಕ್ಷ ರೂಪಾಯಿ ನಾ ಕೊಟ್ಟು ಬರ್ತಾನೆ. 3 ದಿವಸ ಆಯ್ತು ರಾತ್ರಿ ತಿರುಗಿನಿ ಬೆಳತಾನ ಊರಾಗ. ನೀ 5 ರೂಪಾಯಿ ಕೊಡ್ಲಾಕತ್ತಿ, ಅದು ಇಬ್ಬರಿಗೆ ಚಾತ್ರ ಬರ್ತದ. ಈಗ ನನ್ನ ಕಡೆ ಏನೂ ಇಲ್ಲಪ್ಪ, ಇಲ್ಲಿ ಹೊಲ್ದಾಗ ಏನೈತಿ ನಮ್ಮ ಕಡೆ. ಮುಂದೆ ಬಂದಾಗ ಕೊಡ್ತಿಲ್ಲ ಪೂನ. ಮುಂದೆ ಬಂದಾಗ ಕೊಡ್ತೀನಿ. ಲಕ್ಷ್ಮಿ ಚೆನ್ನಾಗಿರ್ಲಿ, ಅಲ್ಲ ಒಂದು ರೊಟ್ಟಿ ಕೊಡ್ತಾನೆ, ಹೋಗಿ ನಿನಗೆ. ಬರಮ್ಮ. ಬರ್ರಿ ಹೋಗಿ ಬರ್ರಿ. ಕೈ ಫಂಕ್ಲೆ ಐತಿ ಬಾ. घर वाई भाई पंडगण कहा पे करतो तो घरा मुझ भारी कोंबड्या बिंबड्या देतो तो गाया पिया बघून भारी का करतो महाराज घर आम गप सोडल्या मारवे डेंजर आहे चिंबा हे बघ खोदा पट्टका आणि दणका देऊन जो सोडतो तो 10,000 रुपये ಬುಡ್ಬುಡಿಕೆ ಬರ್ಲಾತನು. ನಾನು 200-200 ರೂಪಾಯಿ ತಗೊಂಡು ಹೋಗ್ಯಾರಪ್ಪ. ಒಟ್ಟ 6 ತಿಂಗಳಾತು, ಇನ್ನ ಬಂದಿಲ್ಲ. ಈಗ ಬಂದಾರು ಒಟ್ಟು ಬೇಸ್ ನಾರಿ ಕಳ್ಸಿ ಅವ್ರಿಗೆ ಆಗೈತೆ ಅಂತದ್ ಏನಾಗೈತೆ, ಅವ್ರಿಗೆ ಬಿಡ್ತಿ ಮಳೆ 200 ರೂಪಾಯಿ ಹೋದವ್ರು. ಅವ್ರು 6 ತಿಂಗಳಾತು, ಇನ್ನ ಸಜ್ಜ ಆಗೋದು. ಹೆಣ್ಣ ಇಸದ್ ಕೊಡ್ತಾನು ಸದ್ ಮಾಡ್ತಾನ ತಂದಾನು, ಇನ್ನ ಮಾಡ್ಯಲ್ಲ. ತಿರುಗಿ ಸಾಕಾಯ್ತು. ಇವತ್ತು ಸಿಕ್ಕಾರ ಅವ್ರು ಬರ್ಬರಿ ಮಾಡ್ಬಿಡು. ಆಯ್ತಲ್ಲ, ನೀ 200-200 ರೂಪಾಯಿ ಕೊಟ್ಟಿ ಆ ಮರ ಅವ್ರಿಗೆ ಬಿಡಿ ಯಾಕೆ ಕೊಟ್ಟರು ಮರ ಯಾವಾಗ ಕೊಟ್ಟಿನಿ? ಕೊಟ್ಟ 6 ತಿಂಗಳಾತಿನ ಸುದ್ದ ಮಾಡಿಲ್ಲ. ಆಗಿಲ್ಲ ಆಗಿಲ್ಲ ಮರ ಅವ್ನು. ಮೊನ್ನೆ ನಾನು 5 ರೂಪಾಯಿ ಕೊಟ್ಟನ ಅವ್ರಿಗೆ. ಹಂಗಾರ ಸುದ್ದ ಆಗ್ಲಿಕ್ಕ ನಡ್ರಿ ಅವ್ನು ಬಂದ್ಬಿಡು. ಮತ್ತೆ ನಡ್ರಿ ನಡ್ರಿ. हा बा लाकडाचे घेऊन येत का कुमाई मग पडते काय आज लाकडं घेऊन येते. आज बनवून तसं पाटाला बोलून सोडतो. वळकी हाय बली तो वळकीकडे आलो की बच्चा ओळख काय तो मधला कोण माहिती आहे का तो? मला जास्त परवा 250 रुपये घेऊन खाप्याच कळ केलं अंगावर हात करलं बघ. मग पाटाला बोलू बघू ये तर ನೋಡು ನಾವೇನು ತುಡುಗು ಮಾಡಿವೆ ಏನೋ. ಬುಡ್ಬುಡಿಕೆ ನಿಂದ್ರಿ ಇಲ್ಲಿ. ಸೌಕಾರ ಯಾಕ್ರಿ ಬಡಿ ತೊಗೊಂಬಂದ್ರಲ್ಲ ಸೌಕಾರ, ಏನಾಯ್ತ್ರಿ ಗೌಡ್ರ? ಬುಡ್ಬುಡಿಕೆ ಮೊನ್ನೆ 200-200 ರೂಪಾಯಿ ತಗೊಂಡ್ ಹೋಗಿ ಏನು ಕೆಲಸ ಮಾಡ್ತೋ ಏನೋ ನೀನು ಲಾತಿ ಬೇಕು. ಅಲ್ಲಿ ಹೋಗ್ಬಿಡ್ಬಿಡ್ಕೆ ಅವ್ನು 200-200 ರೂಪಾಯಿ ಕೊಟ್ಟ ಅವನ ಕೆಲಸ ಮಾಡಿದ್ದೀನಿ. ನಾ 5 ರೂಪಾಯಿ ಕೊಟ್ಟು ನಂದು ಕೆಲಸ ಮಾಡ್ತೀನಿ. ಹೆಂಗ ನೀವು ಹೇಳೋದೊಂದು ಮಾಡೋದೊಂದು ಮಾಡ್ತೀರಿ ಏನ? ಏ ಬೊಕ್ಕೆ ಕೊಟ್ಟಿದ್ದ 5 ರೂಪಾಯಿ ಕೊಟ್ಟು 5 ರೂಪಾಯಿನಾಗ ಏನು ಕೆಲಸ ಮಾಡಿದ್ದೆ ನಾನು? ಏನು ಹೊಸ್ತಾಗಿ ಬಂದಿ ನಿಮ್ಮ ಊರಿಗೆ? ಅಲ್ರಿ ಗೌಡ್ರ, ನಿಮಗೂ ತಿಳಿಯಲ್ಲ, ವರ್ಷಕ್ಕೆ 12 ತಿಂಗಳ ನಿಮ್ಮೂರು ಆಡ್ತೀವಿ. ನಾವು ಆಡೀವಿ, ಹಿಂದೆ ಏನಲ್ಲ ನಮ್ಮ ಅಪ್ಪನ ಆಡ್ಯಾನ, ನಮ್ಮ ಮುತ್ತೇನ ಆಡ್ಯಾನ. ಏನು ಹೊಸ್ತಾಗಿ ಬಂದಿವೆ, ಏನು ಗೆಳ್ತಾನ ಹೊಸ ಗೆಳ್ತಾನ ಐತೆ. ವರ್ಷಕ್ಕೆ 12 ತಿಂಗಳು ಬರ್ತೀವಿ, ಆಡ್ತೀವಿ, ರಾತ್ರಿ ತಿರುಗ್ತೀವಿ. 2-3-4 ದಿನ ಏನಾದ್ರು 8 ದಿನ 15 ದಿನ ನಿಮ್ಮ ಊರಾಗ ಇರ್ತೀವಿ. ನೀವೇ ಹಿಂಗೆ ಮಾಡಿದ್ರಿ ಹೆಂಗ್ರಿ ಗೌಡ್ರ? ಹೊಟ್ಟೆ ತಿಪ್ಲಿಗೆ ಬರ್ತೀವಿ ನಾವು. ಏನು ಮಾಡ್ತೀವಿ ನನಗೆ ಗೊತ್ತಿಲ್ಲ. 200 ರೂಪಾಯಿ ತೊಗೊಂಡು ಕೆಲಸ ಕರೆಕ್ಟ್ ಮಾಡ್ಬೇಕು. ಒಂದು ಇಲ್ಲಕ್ಕೆ ಇದ ಕಂಬಕ್ಕೆ ನೀನು ಕಟ್ಟಿ ಬಿಡ್ತು ನೋಡ್ರ. ಆಯ್ತು ಗೌಡ, ಈಗೇನು ನೀನು ತಲೆ ಕೆಡ್ಸೋಳಕ್ಕೆ ಹೋಗ್ಬೇಡ. ನಾ ಇವತ್ತು ಹಾಲಕ್ಕಿ ಪಣ ಕಟ್ಟಿ ನೋಡ್ತೀನಿ. ಏನೇನೇ ಆಗಿದೆ ನಿನ್ನ ಪೂಜೆ ನೋಡ್ಕೊಂಡು ನಾಳೆ ಬಂದು ಹೇಳ್ತೀನಿ. ನನಗೇನು ಗೊತ್ತಿಲ್ಲ ಅದ. ಈ ಸದ್ದ ಕೆಲಸ ಆಗ್ಬೇಕದು ಮಾಡಿಕೊಡ್ಬೇಕು. ಅಂದ್ರ ಇದು ಆಕತಿ ಇಲ್ಲಕಂದ್ರೆ ಇಲ್ಲೇ ಕಂಬಕ್ಕೆ ಕಟ್ಟಿ ಬಿಡವನ. ಏ ನಾವೆಲ್ಲಿ ಸಮಾಧಾನ ರೀ, ಹಿಂಗ್ಯಾಕೆ ಮಾಡತ್ರಿ? ಯಪ್ಪ ಹಿಂಗ್ಯಾಕೆ ಮಾಡತ್ರಿ? ಸ್ವಲ್ಪ ಸಮಾಧಾನ ಇಡ್ರಿ. ಏನ್ ಮಾಡ್ಬೇಕೈತಿ?